ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್ ಹಿಯರ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ನೀವು ಕೇಳಿರಲಿಕ್ಕಿಲ್ಲ. ಅಯಾಟ್ರೋಜೆನಿಕ್ ಡಿಸೀಸಸ್. ಅಯಾಟ್ರೋ ಅಂದರೆ ಫಿಸಿಷಿಯನ್, ಡಾಕ್ಟರ್ ಅಂತ. ಡಾಕ್ಟ್ರ್ ಯಾಕೆ ಇನ್ಫೆಕ್ಷನ್ ಮಾಡ್ತಾರೆ ಅಂತ ನಿಮ್ಗೆ ಅನ್ನಿಸ್ಬೋದಲ್ವ. ಸೊ ಕೆಲವು ಸರ್ತಿ ಈ ಥರ ಆಗುತ್ತೆ. ಅಂದರೆ ಇಂಟೆನ್ಷನಲ್ ಅಲ್ಲ. ಉದಾಹರಣೆಗೆ ಈಗ ನಾನು ಸಿಂಪಲ್ ಎಕ್ಸಾಂಪಲ್ ತಗೊಳ್ತೀನಿ. ನನ್ನ ಕ್ಲಿನಿಕ್ಕಿಗೆ ಬರಬೇಕಾದ್ರೆ ನಾನು ಹೊರಗಡೆ ಬೋರ್ಡ್ ಹಾಕಿದ್ದೀನಿ, ಪ್ಲೀಸ್ ವೇರ್ ಮಾಸ್ ಆ್ಯಸ್ ಕೋವಿಡ್ ಕೇಸಸ್ ಆರ್ ರೈಸಿಂಗ್ ಅಂತ. ಯಾರೋ ಕೇಳಿದರು, ಸರ್ ಕೋವಿಡ್ ಕೇಸಸ್ ಇದೆಯಾ ಅಂತ. ಆವತ್ತಿಂದ ಇದೆ ಬೋರ್ಡು. ಸೊ ಅಂದರೆ ನನ್ನ ಕ್ಲಿನಿಕ್ ವೆಯ್ಟಿಂಗ್ ರೂಮ್ನಲ್ಲಿ ಒಂದು 4-5 ಜನ ಇರ್ತಾರೆ. ನೀವು ಹೋಗ್ತಾ ಇರೋದು ಅಲ್ಲಿಗೆ ಸಿಂಪಲ್ ಯಾವುದೋ ಒಂದು ಬಿ ಪಿ ಚೆಕ್ ಮಾಡೋಕ್ಕೋ ಯಾವುದೋ ಇರ್ಬೋದಲ್ವ. ಆದರೆ ಅಲ್ಲಿ 4-5 ಜನರಲ್ಲಿ ಕೆಲವರಿಗೆ ಕೆಮ್ಮು, ಸಿವಿಯರ್ ಕಾಫ್ ಇರ್ಬೋದು, ಅದು ವೈರಲ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇರ್ಬೋದು, ನ್ಯೂಮೋನಿಯಾ ಇರ್ಬೋದು. ಸೊ ಅವರಲ್ಲಿ ಅಲ್ಲಿ ವಾತಾವರಣ ಕಲುಷಿತ ಆಗಿರ್ತದೆ. ನೀವು ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಉಸಿರು ತಗೊಂಡು ವಿದೌಟ್ ವೇರಿಂಗ್ ಮಾಸ್ಕ್ ನ್ಯಾಚುರಲಿ ನಿಮಗೆ ಆ ಇನ್ಫೆಕ್ಷನ್ ಬರುತ್ತೆ. ಸೊ ನೀವು ಹೋಗಿರೋದು ಕ್ಲಿನಿಕ್ಕಿಗೆ ಡಾಕ್ಟ್ರನ್ನ ನೋಡಿಬಿಟ್ಟು ಬಿ ಪಿ ಚೆಕ್ ಮಾಡೋಕ್ಕೋ ಅಥವಾ ಇನ್ನೇನೋ ಕೇಳೋಕ್ಕೆ ಹೋಗಿರ್ತೀರ. ಬಟ್ ನೀವು ನಿಮಗೊಂದು ಇನ್ಫೆಕ್ಷನ್ ಬರುತ್ತೆ. ಅಲ್ಲಿ ವಾತಾವರಣ ಕಲುಷಿತವಾಗಿರುತ್ತೆ. ಆದ್ದರಿಂದ ನೀವು ನೋಡಿರ್ಬೋದು, ನಾನು ಅಫ್ಕೋರ್ಸ್ ಇದು ಮಾಸ್ಕ್ ಅವೇರ್ನೆಸ್ ಬಂದಿರೋದೇ ಕೋವಿಡ್ ಬಂದಮೇಲೆ. ಅಫ್ಕೋರ್ಸ್ ನಾವು ಡಾಕ್ಟ್ರುಗಳು ಆಪ್ರೇಷನ್ ಮಾಡಬೇಕಾದ್ರೆ ಅವಾಗೆಲ್ಲ ಸ್ಟೆರಿಲೈಸ್ಡ್ ಮಾಸ್ಕ್ ಯೂಸ್ ಮಾಡ್ತಾರೆ ಓ ಟಿ ಒಳಗಡೆ. ಬಟ್ ಜನಗಳಿಗೆ ಸಾರ್ವಜನಿಕವಾಗಿ ಮಾಸ್ಕ್ ಹಾಕಬೇಕು ಅನ್ನುವಂಥ ಒಂದು ಪ್ರಜ್ಞೆ ಬಂದಿದ್ದು ಥ್ಯಾಂಕ್ಸ್ ಟು ಕೋವಿಡ್ ಬಂದ ಮೇಲೆ ಗೊತ್ತಾಗಿದ್ದು. ಸೊ ಹೀಗೆ ಜನಗಳಿಗೆ ಪ್ರೇರಣೆ ಮಾಡಲಿಕ್ಕೋಸ್ಕರ ನಾನು ಆ ಥರ ಬರೆದಿದ್ದೀನಿ, ಮಾಸ್ಕ್ ಹಾಕ್ಕೊಳ್ಳಿ, ಎಲ್ಲಕ್ಕೂ ಒಳ್ಳೆಯದು. ಡಸ್ಟು, ಸ್ಮೋಕ್ ಪ್ರಿವೆಂಟ್ ಮಾಡುತ್ತೆ. N95 ಮಾಸ್ಕ್ ಹಾಕ್ಕೊಂಡ್ರೆ ಬ್ಯಾಕ್ಟೀರಿಯಾ, ವೈರಸ್ಗಳು ಕೂಡ ಮೂಗಿನೊಳಗಡೆ ಹೋಗುವುದಿಲ್ಲ. ಎಷ್ಟೋ ಜನಕ್ಕೆ ಮಾಸ್ಕ್ದು ಇದು ಅರ್ಥ ಆಗಿರಲ್ಲ. ಕೆಲವರು, ನಾನು ಮೊನ್ನೆ ಒಂದು ಲೇಡಿ ಮೆಡಿಕಲ್ ಶಾಪಿಗೆ ಬಂದಿದ್ದು, ನಾನು ಹೊರಗಡೆ ನಿಂತ್ಕೊಂಡಿದ್ದೆ. ಶಿ ವಾಸ್ ವೇರಿಂಗ್ ಅಪ್ ಟು ಹಿಯರ್. ನಾನು ಹೇಳಿದೆ, ವಾಟ್ ಈಸ್ ದ ಪರ್ಪಸ್ ಆಫ್ ವೇರಿಂಗ್ ಮಾಸ್ಕ್ ಅಂತ ಹೇಳಿಬಿಟ್ಟು. ಯುವರ್ ನೋಸ್ ಈಸ್ ಓಪನ್, ಸೊ ಯು ಕ್ಯಾನ್ ಇನ್ಹೇಲ್ ಎನಿ ಬ್ಯಾಕ್ಟೀರಿಯಾ. ಯಾವುದೇ ಬ್ಯಾಕ್ಟೀರಿಯಾ ಮೂಗಿನೊಳಗೆ ಹೋಗ್ಬೋದು. ನಿನ್ನ ಬಾಯಿಂದ ಹೊರಗೆ ಬರೋದಿಲ್ಲ ಮರೈತಿ, ನಿಮಗೆ ಮೂಗಿನೊಳಗೆ ಎಲ್ಲ ಹೋಗ್ಬೋದಲ್ಲ. ಇಲ್ಲಿ ಮೆಡಿಕಲ್ ಶಾಪಲ್ಲಿ ಯಾರು ಇರ್ತಾರೆ ಅಕ್ಕಪಕ್ಕದಲ್ಲಿ, ಕೆಮ್ಮಿಗೆ ಮಾತ್ರೆ ಕೊಡಿ ಅಂತ ಕೆಮ್ತಾ ಇರ್ತಾರೆ. ಸೊ ವಾಟ್ ಈಸ್ ಇಟ್? ಸೊ ಮಾಸ್ಕ್ ಹಾಕೊಳ್ಳೋ ರೀತಿ ಕೂಡ ಕರೆಕ್ಟಾಗಿ ಗೊತ್ತಿರಬೇಕು. ಒಂದು ಡಬಲ್ ಮಾಸ್ಕ್ ಹಾಕಬೇಕು. ಆರ್ಡಿನರಿ ಮಾಸ್ಕ್ ಆದರೆ ಸಿಂಗಲ್ ಮಾಸ್ಕಲ್ಲಿ ಬರೀ ಡಸ್ಟು, ಸ್ಮೋಕು ಇದಾಗುತ್ತೆ. ಕ್ಲಿನಿಕ್ ಬರಬೇಕಾದ್ರೆ ಅಥವಾ ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ದಯವಿಟ್ಟು ಡಬಲ್ ಮಾಸ್ಕ್ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರಿ, ಕಮ್ಮಿಂಗ್ ಬ್ಯಾಕ್ ಟು ದಿ ಟಾಪಿಕ್, ಅಯಾಟ್ರೋಜೆನಿಕ್ ಡಿಸೀಸಸ್. ಅಯಟರ್ ಅಂದರೆ ಫಿಸಿಷನ್ಗೆ ಅಯಟರ್ ಅಂತ ಗ್ರೀಕಲ್ಲಿ ಹೇಳ್ತಾರೆ, ಗ್ರೀಕ್ ಭಾಷೆಯಲ್ಲಿ. ಸೊ ಫಿಸಿಷನ್ನಿಂದ ಬರುವಂತಹ ಇನ್ಫೆಕ್ಷನ್ನು ಅದು ಯಾವ್ಯಾವುದಾಗಿರ್ಬೋದು. ಹಲವಾರು ಕಾಯಿಲೆಗಳು ಬರ್ಬೋದು. ಇದು ಎಲ್ಲಿಂದ ಅಡ್ಮಿಷನ್ನಿಂದ ಸ್ಟಾರ್ಟ್ ಆಗಿಬಿಟ್ಟು ವಾರ್ಡಲ್ಲಿರ್ತಾರೆ. ಸೊ ವಾರ್ಡಲ್ಲಿ ತುಂಬ ಜನ ಇರ್ತಾರೆ ಅಲ್ವ. ಒಬ್ಬೊಬ್ಬರಿಗೆ ಒಂದೊಂದು ಕಾಯಿಲೆ ಇರುತ್ತೆ. ಕೆಲವರು ನ್ಯೂಮೋನಿಯಾಕ್ಕೆ ಬಂದು ಅಡ್ಮಿಟ್ ಆಗಿರ್ಬೋದು. ಕೆಲವರು ಮಾಮೂಲಿ ಜ್ವರ ವಾಸಿ ಆಗಲಿಲ್ಲ, ಫ್ಯಾಮಿಲಿ ಡಾಕ್ಟ್ರು 5 ದಿವಸ 1 ವಾರ ಕೊಟ್ಟರು, ವಾಸಿ ಆಗಲಿಲ್ಲ. ಸೊ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಅಡ್ಮಿಷನ್ ಮಾಡ್ತಾರೆ. ಸೊ ಅಲ್ಲಿ ವಾರ್ಡಲ್ಲಿ ಬೇರೆ ಕಾಯಿಲೆಗಳು ಬೇರೆ ಕಾಯಿಲೆ ಬಂದಿರೋರಿದ್ದಾರೆ, ಅವರು ಕೆಮ್ತಾರೆ. ಸೊ ಅದು ನೀವು ಇನ್ಹೇಲ್ ಮಾಡ್ಬೋದು, ಅದರಿಂದ ನಿಮಗೆ ಕಾಯಿಲೆ ಬರ್ಬೋದು. ಹೀಗೆ ಈ ಹಾಸ್ಪಿಟಲ್ ಎಕ್ವೈರ್ಡ್ ಇನ್ಫೆಕ್ಷನ್, ಅದನ್ನು ನಾವು ಇನ್ನೊಂದು ಹೆಸರಿಂದ ಕರಿತೀವಿ ನೋಸೋಕೋಮಿಯಲ್ ಇನ್ಫೆಕ್ಷನ್ ಅಂತ ಹೇಳಿಬಿಟ್ಟು. ನೋಸಿಗೆ ಸಂಬಂಧ ಇಲ್ಲ, ಬಟ್ ನೋಸೋಕೋಮಿಯಲ್ ಅಂತ ಅದಕ್ಕೊಂದು ಹೆಸರು ಬಂದಿದೆ, ನೋಸೋಕೋಮಿಯಲ್ ಇನ್ಫೆಕ್ಷನ್ಸು. ಇದು ಹಾಸ್ಪಿಟಲ್ ಎಕ್ವೈರ್ಡ್ ಇನ್ಫೆಕ್ಷನ್ ಅಂತೇಳಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕೆಲವು ಪ್ರೊಸೀಜರ್, ಎಲ್ಲಿಂದ ಸಿಂಪಲ್ ಪ್ರೊಸೀಜರ್ ಏನು, ಬ್ಲಡ್ ಡ್ರಾ ಮಾಡೋದು. ಬ್ಲಡ್ ಡ್ರಾ ಮಾಡುವಾಗ ಟೆಕ್ನಿಷಿಯನ್ನು ಕೈ ಕ್ಲೀನಾಗಿರುತ್ತೋ ಇಲ್ವೋ. ಟೆಕ್ನಿಷಿಯನ್ನು ನಿಮ್ಮದು ವೇನನ್ನು ಪಿಯರ್ಸ್ ಮಾಡ್ತಾನಲ್ವ ಕೈಯಲ್ಲಿ, ಎಲ್ಲಾದರೂ ಸ್ವ್ಯಾಬ್ ಒರೆಸ್ಬಿಟ್ಟು ಪಿಯರ್ಸ್ ಮಾಡಬೇಕು. ಏನು ಸ್ವ್ಯಾಬ್ ಹಾಕಿದ್ರೆ ಡೈರೆಕ್ಟಾಗಿ ಬಂದು ಪಿಯರ್ಸ್ ಮಾಡಿದರೆ ಚರ್ಮದ ಮೇಲೆ ಇರುವಂಥ ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗ್ಬೋದು ಅಲ್ವಾ, ನಿಮಗೆ ಕಾಯಿಲೆ ಬರ್ಬೋದು. ಸೊ ಎಲ್ಲ ಕಡೆ ಸ್ಟ್ರಿಕ್ಟ್ ಏಸೆಪ್ಟಿಕ್ ಕಂಡೀಷನ್ನಲ್ಲಿ ಈವನ್ ಬ್ಲಡ್ ಡ್ರಾ ಮಾಡುವಾಗ ಕೂಡ ಕೇರ್ಫುಲ್ ಆಗಿರಬೇಕು ಟೆಕ್ನಿಷಿಯನು. ಆಮೇಲೆ ಡಾಕ್ಟ್ರುಗಳು ಕೂಡ ಅಷ್ಟೇ, ಯಾವುದೇ ಒಂದು ಪೇಷಂಟನ್ನು ನೋಡಿ ಪರೀಕ್ಷೆ ಮಾಡಿ ಎಲ್ಲ ಆದಮೇಲೆ ಕೈ ವಾಶ್ ಮಾಡಬೇಕು. ಅಥವಾ ನಾನು ಕ್ಲಿನಿಕಲ್ಲಿ ಇದು ಸ್ಪ್ರೇ ಇಟ್ಕೊಂಡಿದ್ದೀನಿ. ಸೊ ಒಂದೊಂದು ಪೇಷಂಟ್ ನೋಡಿದಾಗ ಅದನ್ನು ಸ್ಪ್ರೇ ಮಾಡಿಬಿಟ್ಟು ನಾನು ಹೀಗೆ ಮಾಡ್ತಾಯಿರ್ತೀನಿ.
ಸ್ಟೆಥೋಸ್ಕೋಪ್ ನಾನು ಒಬ್ಬರಿಗೆ ಇಟ್ಬಿಟ್ಟು ಇನ್ನೊಬ್ಬರಿಗೆ ಅದನ್ನೇ ಇಡಲ್ಲ. ಸ್ಟೆಥೋಸ್ಕೋಪ್ದು ಡಯಾಫ್ರಮ್ ಇದೆಯಲ್ಲ ಅದರದ್ದು, ಅದಕ್ಕೆ ಒಂದು ಸ್ಪ್ರೇ ಹೊಡೆದ್ಬಿಟ್ಟು ಆಮೇಲೆ ಯೂಸ್ ಮಾಡ್ತೀವಿ. ಇದನ್ನು ನನ್ನ ಹತ್ರ ಬರೋರು ನೋಟಿಸ್ ಮಾಡಿರ್ತಾರೆ, ಸರ್ ಈ ಥರ ಮಾಡೋದು ನೀವು ಒಬ್ಬರೇ ಸರ್ ನಾವು ನೋಡಿದ ಮಟ್ಟಿಗೆ ಅಂತಾರೆ. ನಾನು ಅದಕ್ಕೆ ತಮಾಷೆಗೆ ನೀವು ನನ್ನನ್ನು ಒಬ್ಬನೇ ನೋಡಿದ್ದೀರಾ ಅಂತ ಹೇಳ್ತೀನಿ. ಎನಿವೆ, ಈ ಥರ ಪ್ರಿಕಾಷನ್ಸ್ಗಳು ಡಾಕ್ಟ್ರುಗಳು ತೊಗೊಳ್ಬೇಕು. ಆಮೇಲೆ ನರ್ಸುಗಳು, ಟೆಕ್ನಿಷಿಯನ್ಗಳು ಎಲ್ಲರೂ ಕೂಡ ಇದು ಮಾಡ್ಬೋದು. ಇದು ಲ್ಯಾಬೋರೇಟ್ರಿಯಿಂದ ಬರ್ಬೋದು. ಲ್ಯಾಬೋರೇಟ್ರಿಯಲ್ಲಿ ಕೂಡ ಕ್ರೌಡೆಡ್ ಆಗಿರುತ್ತೆ, ಅಲ್ಲಿ ಒಬ್ರಿಗೊಬ್ರಿಗೆ ಇನ್ಫೆಕ್ಷನ್ ಇರುತ್ತೆ. ಸೊ ಅಲ್ಲಿಂದ ಕೂಡ ನೀವು ಎಕ್ವೈರ್ ಮಾಡಿರ್ಬೋದು. ಸರಿಯಾಗಿದ್ದವರಿಗೆ ಈ ಥರ ನಾನು ಕ್ಲಿನಿಕ್ಕಿಗೆ ಹೋದೆ, ಲ್ಯಾಬ್ಗೆ ಹೋದೆ, ಆಮೇಲೆ ನನಗೆ ಜ್ವರ ಶುರುವಾಯಿತು ಅಂತ ಹೇಳಿಬಿಟ್ಟು ನೀವು ಒಂದಕ್ಕೊಂದಕ್ಕೆ ಸ್ಲೋ ಆಗಿ ಡಾಟ್ಸ್ ಕನೆಕ್ಟ್ ಮಾಡೋಕ್ಕೆ ಹೋದರೆ ಅದು ಗೊತ್ತಾಗತ್ತೆ ನಿಮಗೆ ಎಲ್ಲಿಂದ ಬಂದಿರ್ಬೋದು ಅಂತ ಹೇಳಿಬಿಟ್ಟು. ಹೀಗೆ ಡೈರೆಕ್ಟ್ ಫೇಸ್ ಟು ಫೇಸ್, ಈಗ ಕೋವಿಡ್ ಟೈಮ್ನಲ್ಲಿ ಒಬ್ರಿಗಿಂದ ಒಬ್ಬರಿಗೆ ಮನೆಯಲ್ಲೇ ಹರಡಿತ್ತು, ಮಾಸ್ಕ್ ಹಾಕ್ಕೊಳ್ಳಿ ಅಂತ ತುಂಬ ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದ್ವು ಆ ಟೈಮ್ನಲ್ಲಿ. ಈವನ್ ಅದರ್ವೈಸ್ ಮನೆಯಲ್ಲಿ ಒಬ್ಬರಿಗೆ ಕೆಮ್ಮಿದ್ರೆ ನಾನು ಹೇಳೋದು, ಒಬ್ಬರಿಗೆ ಕೆಮ್ಮಿದ್ರೆ ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ತಿರುಗಾಡೋಕ್ಕೆ ಕಷ್ಟ ಹೆಂಗಸರಿಗೆಲ್ಲ. ಸೊ ಅಟ್ಲೀಸ್ಟ್ ಯಾರಿಗೆ ಕೆಮ್ಮಿದೆಯೋ ಅವನನ್ನೊಂಚೂರು ಐಸೋಲೇಟ್ ಮಾಡಿಬಿಟ್ಟು ರೂಮ್ ಒಳಗಡೆ, ಅವನು ಈ ಹೊರಗಡೆ ಬರಲೇಬೇಕು ಅಂದರೆ ಮಾಸ್ಕ್ ಹಾಕ್ಕೊಂಡು ಬರಲಿ ಈಚೆ. ಸೊ ಅಟ್ಲೀಸ್ಟ್ ಪೇಷಂಟು ಮಾಸ್ಕ್ ಹಾಕ್ಕೊಂಡಿದ್ದರೆ ಬಾಕಿಯವರಿಗೆ ಸ್ಪ್ರೆಡ್ ಆಗಲ್ಲ. ಇನ್ನೊಂದು ವಿಧಾನ ಏನಂತಂದರೆ, ಕೆಲವರು ಕೆಮ್ತಾರೆ, ಕ್ಲಿನಿಕಲ್ಲಿ ಕೂಡ ನೋಡಿದ್ದೀನಿ, ಮಾಸ್ಕ್ ಹಾಕ್ಕೊಂಡಿರ್ತಾರೆ, ಕೆಮ್ಮಬೇಕಾದ್ರೆ ಅಂತ ಕೆಮ್ಮಿಟ್ಟು ಮತ್ತೆ ಹಾಕ್ಕೊಳ್ತಾರೆ. ಇದು ವಾಟ್ ಈಸ್ ದ ಮೀನಿಂಗ್ ನನಗೆ ಅರ್ಥವೇ ಆಗೋದಿಲ್ಲ. ಕಾಮನ್ ಸೆನ್ಸ್, ಇದಕ್ಕೆಲ್ಲ ಏನು ಮೆಡಿಸಿನ್ ಓದಬೇಕಾಗಿಲ್ಲ. ಸೊ ಕಾಮನ್ ಸೆನ್ಸ್. ಸೊ ಹೀಗೆ ಕ್ಲಿನಿಕ್ ಅಥವಾ ಹಾಸ್ಪಿಟ್ಲಿಂದ ಬಂದಿರುವಂತಹ ಇನ್ಫೆಕ್ಷನ್ಗಳು, ಅಥವಾ ಇನ್ನು ಕೆಲವು ಸ್ವಲ್ಪ ಗಂಭೀರವಾದಂತಹ ವಿಷಯಗಳು, ಲೈಕ್ ಕೆಲವರಿಗೆ ಕ್ಯಾನ್ಸರ್ ಬಂದಿರುತ್ತೆ, ಬ್ಲಡ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಬಂದಿರುತ್ತೆ. ಅದಕ್ಕೆ ಕೀಮೋಥೆರಪಿ ಎಲ್ಲ ಆಗ್ತಾ ಇರ್ತದೆ. ಕೀಮೋಥೆರಪಿ ಮಾಡೋ ವೇಳೆಗೆ ಹೆಂಗಸರಿಗೆ ಯಾರಿಗೇ ಆಗಲಿ ತಲೆ ಕೂದಲು ಉದುರ್ಲಿಕ್ಕೆ ಶುರುವಾಗುತ್ತೆ. ಹೇರ್ ಲಾಸ್ ಈಸ್ ಒನ್ ಆಫ್ ದ ಕಾಮನೆಸ್ಟ್ ಥಿಂಗ್ ವಿ ಸಿ. ಸೊ ಇಲ್ಲಿ ಡಿಸೀಸ್ ಅಲ್ಲ, ಬಟ್ ಸೈಡ್ ಎಫೆಕ್ಟ್ ಆಫ್ ಕೀಮೋಥೆರಪಿ. ಅಷ್ಟು ದೂರ ಯಾಕೆ ಹೋಗಬೇಕು ನೀವು? ಚಿಕ್ಕದೊಂದು ಹೇಳ್ತೀನಿ. ನೀವೊಂದು ಇನ್ಫೆಕ್ಷನ್ ಆಗಿದೆ, ನಿಮಗೆ ಆ್ಯಂಟಿಬಯೋಟಿಕ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಎಮಾಕ್ಸಿಸಿಲಿನ್ ಕೊಡ್ತೀನಿ. ಎಮಾಕ್ಸಿಸಿಲಿನ್ ಕೊಟ್ಟು ಎಲ್ಲರಿಗೂ ಆಗಬೇಕು ಅಂತಿಲ್ಲ. ಕೆಲವರಿಗೆ ಎಮಾಕ್ಸಿಸಿಲಿನ್ ತೊಗೊಂಡು 2-3 ಮಾತ್ರೆ ತೊಗೊಂಡ ತಕ್ಷಣ ಏಕ್ದಮ್ ಲೂಸ್ ಮೋಷನ್ ಶುರುವಾಗುತ್ತೆ. ಇಲ್ಲಿ ಅಯಟ್ರೋಜೆನಿಕ್ ಇದು ಟ್ರೀಟ್ಮೆಂಟ್ ತೊಗೊಂಡಿದ್ದ ಪರಿಣಾಮವಾಗಿ ಬರ್ತದೆ. ಆದರೆ ಡಾಕ್ಟ್ರನ್ನ ಬೈಯೋಂಗಿಲ್ಲ, ಯಾಕಂದರೆ ಅದೇ ಎಮಾಕ್ಸಿಸಿಲಿನ್ ಇನ್ನೊಬ್ಬರಿಗೆ ಕೊಟ್ಟಾಗ ಅವನಿಗೆ ಫಸ್ಟ್ ಕ್ಲಾಸ್ ಆಗಿ ವಾಸಿ ಆಗುತ್ತೆ. ಸರ್ 4 ಕ್ಯಾಪ್ಸೂಲ್ ತೊಗೊಳ್ತಾ ಇದ್ದಂಗೆ ಕಫ ಎಲ್ಲ ಕರಗೋಯ್ತು ಸರ್ ಅಂತ ಅವನು ಹೇಳ್ತಾನೆ. ಸೊ ಇಂಡಿವಿಜುವಲ್ಲು. ಇನ್ನು ಕೆಲವು ಆ್ಯಂಟಿಬಯೋಟಿಕ್ ತೊಗೊಂಡ್ರೆ ಬಾಯಲ್ಲಿ ಹುಣ್ಣು ಬರುತ್ತೆ, ಮಾತ್ರೆ ತೊಗೊಂಡ್ಮೇಲೆ ಬಾಯಲ್ಲಿ ಹುಣ್ಣು ಬಂತು ಸರ್ ಅಂತ ಹೇಳಿಬಿಟ್ಟು. ಸೊ ಇದು ಹೇಗೆ ನೀವು ಡಾಕ್ಟರ್ ಡೈರೆಕ್ಟಾಗಿ ಹೇಳ್ತೀರಾ ನಿಮ್ಮಿಂದಾಗಿ ಬಂತು ಅಂತ? ಇಲ್ಲ, ಆ್ಯಂಟಿಬಯೋಟಿಕ್ಸ್ ಅದಕ್ಕೆ ಇಂಥ ಆ್ಯಂಟಿಬಯೋಟಿಕ್ ಕೊಡಬೇಕು ಅಂತ ಇದೆ. ಎಲ್ಲ ಆ್ಯಂಟಿಬಯೋಟಿಕ್ ಕೊಡಿ ಸರ್, ನಾನು ಆ್ಯಂಟಿಬಯೋಟಿಕ್ಸಲ್ಲಿ ಮಾತಾಡಿದ್ದೀನಿ. ಆ್ಯಂಟಿಬಯೋಟಿಕ್ಸ್ ಯಾವುದು ಈ ಕಾಯಿಲೆಗೆ ಬೇಕು ಅನ್ನೋದನ್ನು ಡಿಸೈಡ್ ಮಾಡೋರು ಡಾಕ್ಟ್ರು. ಸೊ ಅವರು ಯಾವ ಆ್ಯಂಟಿಬಯೋಟಿಕ್ ಹೇಳ್ತಾರೋ ಅದು ನಮ್ಮದು ಸರ್ವೇ ಸಾಮಾನ್ಯ ಅಬ್ಸರ್ವೇಷನ್ ಮೇಲೆ ನಾವು ಮಾಡೋದು, ಜನರಲ್ ಅಬ್ಸರ್ವೇಷನ್ ಮೇಲೆ ನಾವು ಇದು ಮಾಡೋದು. ಮತ್ತು ನಮ್ಮ ಅನುಭವ ಪ್ರಕಾರನೂ ಮಾಡ್ತೀವಿ. ಇದು ಫಾರ್ ಎಕ್ಸಾಂಪಲ್ ಟೆಟ್ರಾಸೈಕ್ಲಿನ್ನು, ನಾನು ಡಾಕ್ಸಿಸೈಕ್ಲಿನ್ ಕೊಡ್ತೀನಿ. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಬಟ್ ಟು ಸಮ್ ಎಕ್ಸ್ಟೆಂಟ್ ಇಟ್ ಆ್ಯಕ್ಟ್ಸ್ ಆಸ್ ಆ್ಯಂಟಿ ವೈರಲ್ ಆಲ್ಸೋ. ಆದ್ದರಿಂದ ನನಗೆ ಡೌಟ್ ಇರೋ ಜಾಗದಲ್ಲಿ ಎಲ್ಲ ಬಂದವರಿಗೆಲ್ಲ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಸೊ ಒಂಚೂರು ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಬೇಕು. ಸೊ ಡಾಕ್ಸಿಸೈಕ್ಲಿನ್ ಕೊಡ್ತೀನಿ. ಡಾಕ್ಸಿಸೈಕ್ಲಿನ್ ಕೊಟ್ಟಾಗ ಕೆಲವರಿಗೆ ಚೆನ್ನಾಗಿ ವಾಸಿ ಆಗುತ್ತೆ, ಇನ್ನು ಕೆಲವರಿಗೆ ಅದು ತೊಗೊಂಡ್ಮೇಲೆ ನನಗೆ ಬಾಯಲ್ಲೆಲ್ಲ ಹುಣ್ಣು ಸಾರು ಅಂತ ಹೇಳ್ತಾರೆ. ಸರಿ, ಬಾಯಿ ಹುಣ್ಣಿಗೆ ಮೆಡಿಸಿನ್ ಕೊಡಬೇಕಾಗ್ತದೆ. ಸೊ ಹೀಗೆ ಕೆಲವು ಸರ್ತಿ ನಾವು ಕೊಡುವಂಥದ್ದು ರೋಗಿ ಹಾಳಾಗಬೇಕು, ರೋಗಿಗೆ ಕೆಟ್ಟದಾಗಬೇಕು ಅಂತ ಯಾವುದೇ ಒಳ್ಳೆಯ ಡಾಕ್ಟ್ರು ಬಯಸಲ್ಲ. ಆದರೆ ನಾವು ಕೊಡುವಂತಹ ಮೆಡಿಸಿನ್ನಿಂದಾಗಿ ಅಥವಾ ಪ್ರೊಸೀಜರ್ನಿಂದಾಗಿ ಸೈಡ್ ಎಫೆಕ್ಟ್ಗಳು ಬರ್ಬೋದು. ಇದು ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಹಾಸ್ಪಿಟಲ್ಗೆ ಹೋಗ್ತಾರೆ, ICU ಹೋಗ್ತಾರೆ. ICUನಲ್ಲಿ ಅವರು ವೆಂಟಿಲೇಟರ್ ಇದನ್ನೆಲ್ಲ ಸರಿಯಾಗಿ ಎಸೆಪ್ಟಿಕ್ ಕಂಡೀಷನಲ್ಲಿ ಇಟ್ಟಿಲ್ಲ ಅಂತಂದರೆ ಅಲ್ಲಿಂದ ಒಬ್ಬರದ್ದು ಇನ್ನೊಬ್ಬರಿಗೆ ಹರಡ್ಬೋದು, ಒಂದು ಪೇಷಂಟದ್ದು ಇನ್ನೊಂದು ಪೇಷಂಟಿಗೆ ಹರಡಬಹುದು. ಸೊ ಹೀಗೆ ಹಲವಾರು ಕಾರಣಗಳಿವೆ ಒಂದು ಪೇಷಂಟಿಂದ ಇನ್ನೊಂದು ಪೇಷಂಟಿಗೆ ಬರುವಂಥದ್ದು. ಹಾಗೆಯೇ ಮೆಡಿಸಿನ್ನ ಸೈಡ್ ಎಫೆಕ್ಟು ಹೀಗೆ. ಆಮೇಲೆ ಎಕ್ಸ್ಪೋಜರ್ ಟು ರೇಡಿಯೇಷನ್, ಪದೇ ಎಕ್ಸ್ರೇ ತೆಗೆಯೋದು, ಪದೇ ಇದು ಮಾಡೋದು. ಸೊ ಇವಾಗ ಹೇಗಿದೆ ನೋಡೋಣ. ಕೆಲವರಿಗೆ ಒಂದು ಹುಚ್ಚು, ನಾನು ಬೇಡ ಅಂತ ಹೇಳ್ತೀನಿ,
ಆದಷ್ಟು ಎಕ್ಸ್ರೇ ಅವಾಯ್ಡ್ ಮಾಡೋಕ್ಕೆ ನೋಡ್ತೀನಿ ನಾವು. ಆದಷ್ಟು ಹಳೆಯ ಡಾಕ್ಟ್ರುಗಳು ನಾವು ಎಕ್ಸ್ರೇ ಅವಾಯ್ಡ್ ಮಾಡಿದ್ರೆ ಕೇವಲ ಸ್ಟೆಥೋಸ್ಕೋಪಲ್ಲಿ ನಾವು ಲಂಗ್ಸದು ಸೌಂಡ್ಗಳು ಕೇಳಿಬಿಟ್ಟು ನಮಗೆ ಗೊತ್ತಾಗ್ತದೆ. ಆಮೇಲೆ ಇಲ್ಲಿ ಫ್ರಂಟಲ್ಲಿ ಹಾರ್ಟಿಂದು ಸೌಂಡ್ಗಳು ಕೇಳಿಬಿಟ್ಟು ಗೊತ್ತಾಗ್ತದೆ. ಸೊ ಇಲ್ಲ ಸರ್, ಒಂದು ಕಫ ಏನೋ ಜಾಸ್ತಿ ಇದ್ದಂಗಿದೆ, ಒಂದು ಎಕ್ಸ್ರೇ ಮಾಡಲ್ಲ ಸರ್ ಅಂದರೆ ಬೇಡ ಅಂತ ಹೇಳ್ತೀನಿ. ನಿಮ್ಮ ದೃಷ್ಟಿಯಲ್ಲಿ ನಾನು ಕೆಟ್ಟ ಡಾಕ್ಟ್ರೆ, ಎಕ್ಸ್ರೇನೂ ಬೇಡ ಅಂತಾನೆ ಅವನು ಅಂತೇಳಿ. ಎಕ್ಸ್ರೇ ಅನ್ನೆಸೆಸರಿಯಾಗಿ ಎಕ್ಸ್ರೇ ಹೋಗಬೇಡಿ. ಎಕ್ಸ್ರೇ ಇಟ್ ಈಸ್ ಅನ್ ಇನ್ವೆಸ್ಟಿಗೇಟಿವ್ ಪ್ರೊಸೀಜರ್ ಹೌದು, ಆದರೆ ಪದೇ ಪದೇ ಎಕ್ಸ್ರೇ ಮಾಡೋದ್ರಿಂದ ಆ ರೇಡಿಯೇಷನ್ನಿಂದಾಗಿ ನಿಮಗೆ ಬೇರೆ ಕಾಯಿಲೆಗಳು ಬರ್ಬೋದು. ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕು. ಸೊ ಹೀಗೆ ಅಯಟ್ರೋಜೆನಿಕ್ ಡಿಸೀಸಸ್ ಎನ್ನುವಂತಹ ಒಂದು ಹೆಡ್ಡಿಂಗಲ್ಲಿ ಅದು ವೈದ್ಯರಿಂದ ಬರುವಂಥದ್ದು ಅಂತ ಹೇಳೋದಕ್ಕಿಂತಲೂ ವೈದ್ಯಕೀಯ ತಪಾಸಣೆಯ ಸಮಯದಲ್ಲಿ ಇಂಟ್ರೊಡ್ಯೂಸ್ ಆಗುವಂತಹ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳಿಂದ ಬರುವಂತಹ ಚಾನ್ಸಸ್ ಕೂಡ ಇದೆ. ಸೊ ಹೀಗೆ ಹಾಸ್ಪಿಟಲಿಂದ ಎಕ್ವೈರ್ ಆಗುವಂಥದ್ದಕ್ಕೆ ನೋಸೋಕೋಮಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಇನ್ ಜನರಲ್ ಅಯಟ್ರೋಜೆನಿಕ್ ಡಿಸೀಸಸ್ ಅಂತೀವಿ. ಹಾಸ್ಪಿಟಲ್ ಎಕ್ವೈರ್ಡ್ ಇನ್ಫೆಕ್ಷನ್ ಅಂತ ಹೇಳಿಬಿಟ್ಟು ಇಷ್ಟು ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದರಲ್ಲಿ ಹಲವಾರು ಸಂಶಯಗಳು ಬರ್ಬೋದು, ನಿಮಗೆ ಬಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕೇಳಿ, ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಸ್ವಲ್ಪ ಸೆನ್ಸಿಬಲ್ ಆಗಿರೋ ಪ್ರಶ್ನೆ ಕೇಳಿ, ಅಥವಾ ವೈಯಕ್ತಿಕವಾಗಿ ನಮ್ಮ ಕ್ಲಿನಿಕ್ಕಿಗೆ ಬಂದಾಗ ನೀವು ಏನಾದರೂ ಡೌಟ್ ಇದ್ದರೆ ಬರೆದಿಟ್ಕೊಂಡು ಬನ್ನಿ, ಅದಕ್ಕೆ ನಾನು ತಕ್ಕ ಸಮಾಧಾನ ಹೇಳ್ತೀನಿ. ಸೊ ಹೀಗೆ ಇಷ್ಟು ಹೇಳಿ ನನ್ನ ಇವತ್ತಿನ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ, ಲೈಕ್ ಕೊಡಿ, ಫ್ರೆಂಡ್ಸಿಗೆ ಒಂಚೂರು ಹೇಳಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಬರೀ ಓದೋದಲ್ಲ, ಬರೀ ಕೇಳಿಸ್ಕೊಳ್ಳೋದಲ್ಲ, ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಈವನ್ ವಯಸ್ಸಾದವರು, ಕನ್ನಡದಲ್ಲಿ ಮಾತಾಡ್ತಾ ಇರೋದ್ರಿಂದ ವಯಸ್ಸಾದವರಿಗೂ ಕೂಡ ಅರ್ಥ ಆಗ್ತದೆ, ಇಂಗ್ಲೀಷ್ ಬರೆದವರಿಗೂ ಅರ್ಥ ಆಗ್ತದೆ. ಇಷ್ಟು ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.